ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಈಗಾಗಲೇ ತಯಾರಿ ಆರಂಭ ಆಗಿದೆ. 18 ವರ್ಷ ಆದವರು ಹೆಸರನ್ನ ನೋಂದಾಯಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. 2022ರಲ್ಲಿ 79,19,563 ಜನ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ತಯಾರಿ ಈಗಾಗಲೇ ಆರಂಭ ಆಗಿದೆ. 18 ವರ್ಷ ಆದವರು ಹೆಸರನ್ನ ನೋಂದಾಯಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. 2022ರಲ್ಲಿ 79,19,563 ಈಗ ಒಟ್ಟು 88,91,411 ಮತದಾರರ ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರು ಇದೆಯಾ, ಯಾವ ಮತಗಟ್ಟೆ ಅಂತ ಹೇಳಿ ತಿಳಿಸಬೇಕು. ರಾಜ್ಯ ಚುನಾವಣಾ ಮುಕ್ತ ಆಯುಕ್ತ GS ಸಂಗ್ರೇಶಿ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ BBMP ಮಾತ್ರ ಇತ್ತು, ಈಗ GBA ಅಂತ ಹೆಸರು ಬದಲಾವಣೆಯನ್ನ ಮಾಡಲಾಗಿದೆ. 5 ಪಾಲಿಕೆಗಳನ್ನಾಗಿ ಈಗಾಗಲೇ ವಿಂಗಡಿಸಲಾಗಿದೆ. ಇನ್ನು ವಾರ್ಡ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 10 ವರ್ಷದ ನಂತರ ಚುನಾವಣೆ ನಡೀತಾ ಇರುವಂಥದ್ದು, ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಹೇಗಿದೆ ಪ್ರಿಪರೇಷನ್? ಹೆಸರು ನೋಂದಾಯಿಸಿಕೊಳ್ಳಲು ಏನೇನು ಮಾನದಂಡಗಳನ್ನ ತಿಳಿಸಲಾಗಿದೆ? ತೇಜಸ್ವಿನಿ, ಈಗ GBA ಎಲೆಕ್ಷನ್ಗೆ ಕಾದು ಕುಳಿತ 10 ವರ್ಷಗಳ ಕಾಲ ಕಾದು ಕುಳಿತಿದ್ದಾಯ್ತು. ಈಗ ಎಲೆಕ್ಷನ್ ಸಂಬಂಧಪಟ್ಟ ಎಲ್ಲಾ ಪ್ರಕ್ರಿಯೆಗಳು ಬಹಳ ಚುರುಕಿನಿಂದ ಸಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ರಾಜ್ಯ ಚುನಾವಣಾ ಆಯೋಗದ ಪ್ರಮುಖರು ಇವತ್ತು ಏನಂದ್ರೆ ವಿಶೇಷವಾದ ಆಯುಕ್ತರಾದಂತಹ R ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ನಡೀತು. ಅದರಲ್ಲಿ ಈಗಾಗಲೇ ಚುನಾವಣಾ ಮತದಾರರ ಕರಡು ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ದಾರು ಹೆಸರಿಲ್ಲ ಅಥವಾ ಹೆಸರು ತಿದ್ದುಪಡಿ ಆಗ್ಬೇಕು, ಸೇರ್ಪಡೆ ಆಗ್ಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಎನ್ನುವುದನ್ನ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಕೋಬಹುದು ಮತದಾರರು. ಜೊತೆಗೆ ಏನಾದ್ರು ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ ಜನವರಿ 20ನೇ ತಾರೀಕಿಂದ ಫೆಬ್ರವರಿ 3ರವರೆಗೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಹಿಂದೆನೆ ಇದನ್ನ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದ್ ಬಾರಿ ಅವಕಾಶ ಕೊಟ್ಟಿದ್ರು. ಆ ಒಂದು ಅವಕಾಶವನ್ನ ನೋಡಿ ಕರಡು ಪಟ್ಟಿ ತಯಾರು ಮಾಡಿ ಮತ್ತೊಮ್ಮೆ ಈಗ ಅವಕಾಶವನ್ನ ಮತ್ತೆ ಕೊಡಲಾಗಿದೆ. ಇದರ ಪ್ರಕಾರ ಈಗ ಜನವರಿ 20ರಿಂದ ಫೆಬ್ರವರಿ 3ರವರೆಗೆ ಯಾರ್ದಾರು ಹೆಸರಿಲ್ಲ, ತಿದ್ದುಪಡಿ ಆಗ್ಬೇಕು, ಸೇರ್ಪಡೆ ಆಗ್ಬೇಕು, ಅಥವಾ ಇಲ್ಲಿಂದ ಬೇರೆ ಕಡೆ ಬದಲಾಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕ್ರಿಯೆಗಳಿಗೆ ಚುನಾವಣಾ ಆಯೋಗ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದೆ. 5 ಪಾಲಿಕೆಗಳಲ್ಲಿ ಒಟ್ಟು ಮತದಾರರ ಸಂಖ್ಯೆ ಬಂದು 88,91,411 ಮತದಾರರಿದ್ದಾರೆ ಅಂತ ಹೇಳಿ R ರಾಮಚಂದ್ರ ಅವರು ವಿಶೇಷ ಆಯುಕ್ತರು ಅವರು ಮಾಹಿತಿಯನ್ನು ಕಲ್ಪಿಸಿದ್ದಾರೆ. ಈ ಕರಡು ಪಟ್ಟಿಯನ್ನ ಈಗಾಗಲೇ ಆನ್ಲೈನ್ ಅಲ್ಲೂ ಕೊಟ್ಟಿದ್ದಾರೆ. ಈಗ 5 ಪಾಲಿಕೆಗಳ ಜನರು ಈಗ ಅವ್ರ ಆನ್ಲೈನ್ ಅಲ್ಲಿ ತಾವು ಚೆಕ್ ಮಾಡ್ಕೋಬಹುದು, ತಮ್ಮ ಮತ ಹೆಸರಿದೆಯೋ ಇಲ್ವೋ ಅಥವಾ ಚೇಂಜ್ ಆಗಿದೆಯೋ, ಅದ್ರಲ್ಲಿ ಏನಾರು ಆಕ್ಷೇಪಣೆಗಳಿದ್ರೆ ಅದಕ್ಕೆ ನೇರವಾಗಿ ಸಂಪರ್ಕವನ್ನ ಮಾಡಬಹುದು BBMP ಕಚೇರಿಗಳಿಗೆ, ಅಥವಾ ಅವರ ಆನ್ಲೈನ್ ಮೂಲಕ ತಮ್ಮ ಅಪ್ಲಿಕೇಶನ್ ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿರೋದು. ಒಟ್ಟು ಪಟ್ಟಿಯಲ್ಲಿ ನೋಡಿದಾಗ 45,69,193 ಪುರುಷರು ಮತ್ತೆ 43,20,583 ಮಹಿಳೆಯರು ಹಾಗೂ 1,635 ಇತರರು ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗ ಏನಂದ್ರೆ GBA ಚುನಾವಣೆಗಳಿಗೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಕೈಗೊಳ್ತಾ ಇರುವಂತದ್ದು. ಮತದಾರರ ಪಟ್ಟಿ ಆಕ್ಷೇಪಣೆ ಇವನ್ನೆಲ್ಲ. ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪಾಲಿಕೆ ಚುನಾವಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬ್ಯಾಲೆಟ್ ಪೇಪರ್ನಲ್ಲಿ GBA ಚುನಾವಣೆಗೆ ಮತದಾನವನ್ನ ಮಾಡಲಾಗುತ್ತೆ. EVB ಬಲಾಗಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸಿ ವೋಟಿಂಗ್ ಅನ್ನ ಕೂಡ ಮಾಡಲಾಗುತ್ತೆ. ಈ ಬಾರಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಆಕ್ಷೇಪಣೆಗೆ ನಾಳೆಯಿಂದ ಫೆಬ್ರವರಿ 3ರವರೆಗೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಚುನಾವಣಾ ಆಯೋಗದ ಆಯುಕ್ತ GS ಸಂಗ್ರೇಶಿ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ ಪ್ರಸನ್ನ, ಈಗ ಬ್ಯಾಲೆಟ್ ಪೇಪರ್ನಲ್ಲೂ ಕೂಡ GBA ಚುನಾವಣೆಗೆ ಮತದಾನವನ್ನ ಮಾಡಬಹುದಾ? ಈ ಬಾರಿ ಯಾವ ರೀತಿ ಇರುತ್ತೆ ಚುನಾವಣೆ ಪ್ರಕ್ರಿಯೆ? ಈ ಬಾರಿ ಚುನಾವಣೆ ಈ ಬ್ಯಾಲೆಟ್ ಪೇಪರ್ ಮೂಲಕ ಅನ್ನುವಂತ ಸ್ಪಷ್ಟವಾದಂತಹ ಒಂದು ಮಾಹಿತಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶ್ ಅವರು ತಿಳಿಸಿರುವಂತದ್ದು. ಕಾಂಗ್ರೆಸ್ ಮೊದಲಿಂದಲೂ ಕೂಡ ಈಗ ಸರ್ಕಾರ ಆಗಿರ್ಬೋದು ಈ ಒಂದು EV ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಏನಿದೆ ಅವನ್ನ
ಇದರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇರುವಂತದ್ದು, ಮತ್ತೆ ವೋಟ್ ಸ್ಟೋರಿ ಅಂತ ಅಭಿಯಾನ ನಡೀತಾ ಇರುವಂತದ್ದು, ಇವೆಲ್ಲವರ ನಡುವೆನೆ ಕೂಡ ರಾಜ್ಯ ಸರ್ಕಾರ ಹಿಂದೆನೆ ಹೇಳಿತ್ತು ಈ ಬಾರಿಯ ಜಿಬಿಎ ಚುನಾವಣೆಗಳಲ್ಲಿ ಮತ್ತೆ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗಳಲ್ಲೂ ಕೂಡ ನಾವು ಬ್ಯಾಲೆಟ್ ಮೂಲಕ ಒಂದು ಮತದಾನ ಮಾಡುವಂತ ಒಂದು ಅವಕಾಶನ ಕಲ್ಪಿಸಲಿಕ್ಕೆ ನಾವು ಸಿದ್ಧ ಮಾಡ್ಕೊಂಡಿದ್ದೇವೆ ಅನ್ನೋ ಮಾಹಿತಿ ಹಿಂದೆ ರಾಜ್ಯ ಸರ್ಕಾರ ಹೇಳಿತ್ತು. ಅದಕ್ಕೆ ಈಗ ಜಿಬಿಎ ಚುನಾವಣೆಗಳಲ್ಲಿ ಈ ಬಾರಿ ಬ್ಯಾಲೆಟ್ ಅನ್ನ ಬಳಸಲಿ, ಆ ಮತದಾರವನ್ನ ಬ್ಯಾಲೆಟ್ ಪೇಪರ್ ಮೂಲಕ ಮತದಾರರು ಮತವನ್ನ ಹಾಕುವಂತ ಪ್ರಕ್ರಿಯೆಯನ್ನ ಈ ಬಾರಿ ಚಾಲನೆ ಕೊಡ್ತೇವೆ ಅನ್ನುವಂತ ಸ್ಪಷ್ಟವಾದ ಒಂದು ಮಾಹಿತಿಯನ್ನ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಸಿಂಗ್ರೀಶ್ ಅವರು ತಿಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಪ್ರತಿಕ್ರಿಯೆ ಖಂಡಿತ ಬರುತ್ತೆ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ಗಳನ್ನ ಹಾಕದ ಸಂದರ್ಭದಲ್ಲಿ ಅದು ಇಳಿಕೆ ಮೊದಲಾದ ವಿಚಾರಗಳು ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳಲ್ಲಿ ಆಗ್ತಾರಲ್ಲ, ಬೇಗ ವೋಟಿಂಗ್ ಸಂಖ್ಯೆಗಳು ಆಚೆ ಬರ್ತಾ ಇತ್ತು, ರಿಸಲ್ಟ್ ಬೇಗ ಬರ್ತಾ ಇತ್ತು. ಆದ್ರೆ ಈ ಬಾರಿ ಎಲ್ಲ ಒಂದು ಕಡೆ ಇವಿಎಂ ಮಿಷನ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ ಹೇಳ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಈ ಬಾರಿ ಸರ್ಕಾರ ಅದಕ್ಕೆ ಸ್ಪಷ್ಟವಾದಂತ ಒಂದು ನಿರ್ದೇಶನ ಆಯೋಗ ಕೂಡ ತಲುಪಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಜಿಬಿಎ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಅನ್ನ ಬಳಸಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.